ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಸಂಡೇ. ಇವತ್ತೇನಪ್ಪ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ಡೈಲಿ ಬ್ಲಾಗ್ ಮಾಡ್ತಾ ಇರ್ತೀನಿ. ಇವತ್ತು ಇನ್ನೊಂದು ಫಂಕ್ಷನ್ ಇದೆ ಗೈಸ್. 3 days ಫುಲ್ಲು ಬ್ಯುಸಿ ಗೈಸ್. ಡೈಲಿ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಪೋಸ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟೈತೆ. ಇನ್ನೊಂದು ವ್ಲಾಗು ನೆನ್ನೆದು ಚಿಕ್ಕಪೇಟೆಗೆ ಹೋಗಿದ್ದಿದ್ದು ವ್ಲಾಗು ಬರುತ್ತೆ, ಇವತ್ತು ಬಂದೇ ಬರುತ್ತೆ ಅದು. ಅದಾದಮೇಲೆ ಇದು ಬಂದ್ಬಿಟ್ಟು ನಾಳೆ ಬರ್ಬೋದು. ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತಂದರೆ TK ಪಾಳ್ಯ. ಫೋನ್ ಬರ್ತಾಯಿದೆ, ಇಲ್ಲಿ ಒಂದು ನಿಮಿಷ ಮಾತಾಡ್ತೀನಿ. ಹಲೋ, ಹಾಂ, ನಾನು ಮನೆ ಬಿಡ್ತಾಯಿದ್ದೀನಿ ಇವಾಗ. ನೀವು ಎಲ್ಲಿ? TK ಪಾಳ್ಯ ಹೇಳ್ಕೋಬೇಕಾ? TK ಹಳ್ಳಿ. ಹಾಂ, ಸರಿ ಆಯಿತು. ಡೈರೆಕ್ಟ್ ಬಸ್ ತಾನೇ ಅದು ಇಲ್ಲಿಂದ? ಹಾಂ, ಸರಿ ಆಯಿತು. ಸರಿ ಆಯಿತು. ಗೈಸ್ ಎಲ್ಲ ಕೇಳಿಸ್ಕೊಂಡು ಇಡ್ತೀರಾ ಅನಿಸುತ್ತೆ. TK ಹಳ್ಳಿಲಿ ಹೇಳ್ಕೊಬೇಕು ನಾನು ಇವಾಗ. ಒಂದು ಫಂಕ್ಷನ್ ಇದೆ, ಬೇಬಿ ಶವರು. ಸೊ ಅದಕ್ಕೆ ಹೋಗಬೇಕು, ನಮ್ಮ ರಿಲೇಟಿವ್ ಅವ್ರದ್ದೇ. ಸೊ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ, 9:30 ಟೈಮ್ ಇವಾಗ. ಅದಿರೋದು ಫಂಕ್ಷನ್ 11 ಗಂಟೆಗೆ. ಸೊ ನಾನು ನೋಡಬೇಕು. ಸೊ ನನ್ನ ಔಟ್ಫಿಟ್ ಈ ಥರ ಇದೆ. ಇದೇ ಬ್ಲ್ಯಾಕ್ ಶೂ, ನನ್ನ ಫೇವ್ರೇಟ್ ಇದು ಬ್ಲ್ಯಾಕ್ ಶೂ. ಸೊ ಎಲ್ಲೋದ್ರೂ ಇದನ್ನೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಸೊ ಈಗ ಕೆಳಗಡೆ ಹೋಗ್ಬಿಟ್ಟು ಸಾಕ್ಷಿ ಹಾಕೊಂಡಿಲ್ಲ ಅಂತಂದರೆ ಫಸ್ಟ್ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋಗಿ ಕ್ರೇಜಿಗೆ ಏನಾದರೂ ಸ್ವಲ್ಪ ಟಿಫನ್ ಹಾಕ್ಬಿಟ್ಟು ಆಮೇಲೆ ಅಲ್ಲಿಂದ ಹೊರಡಬೇಕು. ಬನ್ನಿ ಹೋಣ ಗೈಸ್. ಕ್ರೇಜಿಗೆ ಟಿಫನ್ ಹಾಕಾಯಿತು, ಈಗ ಹೊರಡ್ತಾ ಇದ್ದೀನಿ. ಗಾಡೀಲಿ ಹೋಗ್ಬೋದಿತ್ತು ಗೈಸ್, ಆದರೆ ಏನು ಗೊತ್ತಾ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಅಟ್ಲೀಸ್ಟ್ ಬಸ್ಸಲ್ಲಿ ಹೋದರೆ ಎಡಿಟ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ಅಷ್ಟೇ. ಗಾಡೀಲಿ ಹೋದರೆ ಅದೊಂದು ಪ್ರಾಬ್ಲಮ್ಮು. ಆಮೇಲೆ ನನ್ನ ಗಾಡಿಗೆ ಪೆಟ್ರೋಲ್ ಹೆವಿ ಬೇಕು ಗೈಸ್, ಅದ್ರ ಬದಲು ಬಸ್ ಬೆಸ್ಟು ಅನಿಸ್ತು. ಸೊ ಅದಕ್ಕೆ ಬಸ್ಸಲ್ಲೇ ಹೋಗ್ತಾಯಿದ್ದೀನಿ. ಬೇಗ ಬಸ್ ಸಿಕ್ಬಿಟ್ರೆ ಸಾಕು. ಇವಾಗ ಯಾಕೆ ಹೇಳಿಲ್ಲ ಅಮ್ಮ? ನಾನು ಬರೋದು ಬಂದಿರೋದು ಇವತ್ತೇ ಕೇಳಿಲ್ಲ, ಹೇಳು. ಹೋಗ್ತಾ ಇದ್ದೀನಿ ಇವಾಗ ಕನಕಪುರ. ಹಾಯ್. ನೋಡಿ, ಇಷ್ಟು ಚಿಕ್ಕ ವಯಸ್ಸಿಗೆ ಯೂಟ್ಯೂಬಲ್ಲಿ ಬರ್ತಾ ಇದೆಯಾ ನೀನು, ಫುಲ್ ಫೇಮಸ್ ಆಗೋಯ್ತೀಯಾ. ಸೀಟ್ ಸಿಗುತ್ತೆ, ಎಡಿಟ್ ಮಾಡೋಣ ಅಂದ್ಕೊಂಡೆ, ಬಟ್ ಸೀಟೇ ಸಿಕ್ಕಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್ ಫೈನಲಿ TK ಹಳ್ಳಿಗೆ ಬಂದಿದ್ದೀನಿ. ಬಸ್ಸಲ್ಲಿ ಫುಲ್ಲು ನಿದ್ದೆ, ಒಂದು ಸ್ವಲ್ಪ ಎಳಿತಾ ಇತ್ತು. ಅದಾದಮೇಲೆ ಸೀಟ್ ಬೇರೆ ಸಿಕ್ಕಿರಲಿಲ್ಲ. ಇದು ಆರವಳ್ಳಿ ಡಿಪೋ ಹತ್ರ ಸೀಟ್ ಸಿಕ್ತು. ಬಟ್ ಆದರೂ ಹಳೆ ವೀಡಿಯೋಗಳನ್ನ ಎಡಿಟ್ ಮಾಡ್ಕೊಂಡು ಬರ್ತಾಯಿದ್ದೆ, ಹೊಸ ವೀಡಿಯೋ ಎಡಿಟ್ ಮಾಡಿಲ್ಲ. ಡಿಪೋ ಬೇರೆ ಫೋನ್ ಮಾಡಿ ಕೇಳ್ತಾಯಿದ್ದು ಆಯ್ತಾ ಅಂತ. ಅವೆಲ್ಲ ತುಂಬ ಕೆಲಸ ಐತೆ ಇರೋ ಅಂತ. ಸ್ವಾತಿ ಅವ್ರಿಗೆ ಫೋನ್ ಮಾಡಿದೆ, ಅವ್ರ ಅಪ್ಪನ ಕಳಿಸ್ತೀನಿ ಅಂತಂದರು. ಅಷ್ಟರಲ್ಲಿ ನಮ್ಮ ಆಂಟಿಯವ್ರಿಗೆ ಫೋನ್ ಮಾಡಿದೆ, ಅವ್ರು ಬೆಳಗ್ಗೆ ಫೋನ್ ಮಾಡಿದ್ರಲ್ಲ TK ಹಳ್ಳಿಲಿ ಹೇಳ್ಕೊಳ್ಳಿ ಅಂತ. ಸೊ ಇನ್ನೇನು ಬರ್ತಾ ಇದ್ದಾರಂತೆ, ಇನ್ನೊಂದು 10 ನಿಮಿಷ ಬರ್ತಾಯಿದ್ದೀವಿ, ಅಲ್ಲೇ ಇರಿ ಅಂತಂದರು. ಸೊ ಅದೇ TK ಹಳ್ಳಿಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಇವಾಗ ಇಳಿದೆ. ಇಲ್ಲಾದರೂ ಗಿಫ್ಟ್ ಶಾಪ್ ನೋಡೋಣ, ಗಿಫ್ಟ್ ತೊಗೊಳ್ಳೋಣ ಅಂತಂದರೆ ಇಲ್ಲಿ ಯಾವುದೂ ಗಿಫ್ಟ್ ಶಾಪೇ ಇಲ್ಲ ಗೈಸ್ TK ಹಳ್ಳಿ. ಸೊ TK ಹಳ್ಳಿಲಿ ಯಾವುದೂ ಗಿಫ್ಟ್ ಶಾಪ್ ಇಲ್ಲ. ಯಾರಾದರೂ ನೋಡ್ತಾ ಇದ್ರೆ ಇಲ್ಲಾಂದ್ರೆ TK ಹಳ್ಳಿಲಿ ಒಂದು ಗಿಫ್ಟ್ ಶಾಪ್ ಓಪನ್ ಮಾಡಿಬಿಡಿ ನಮಗೋಸ್ಕರ. ಹೊಟ್ಟೆ ಹಸಿತೈತೆ, ಹೋಗಿದ ತಕ್ಷಣ ಊಟ ಮಾಡಿದ್ರೆ ಚೆನ್ನಾಗಿರುತ್ತಾ? ಯಾವ ಇವೆಲ್ಲ ಚೆನ್ನಾಗಿರಲ್ಲ. ಇಲ್ಲೇ ಏನಾದ್ರು ತಿನ್ಬೇಕು ಅನಿಸ್ತೈತೆ. ಬೇಕ್ರಿ ಇದೆ, ಬೇಕ್ರಿಲಿ ಏನಾದ್ರು ಸಿಗುತ್ತೆ ನೋಡೋಣ. ಬಸ್ಗಿಂದ ಗಾಡಿನ ಬಂದ್ಬಿಡ್ಬೇಕಾಯ್ತು ಅಂತ ಅನ್ನಿಸ್ತು ಒಂದು ಕಡೆ. ಬಟ್ ಆದರೂ ನಿದ್ದೆ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಮಾಡ್ಬೋದಾಯ್ತಪ್ಪ ಬಸ್ಸಲ್ಲಿ. ಸೀಟ್ ಸಿಕ್ಕಿಲ್ಲ ಅಷ್ಟೇ, ಸೀಟ್ ಸಿಕ್ಕಿದ್ರೆ ಆಗಿರೋದಿಲ್ಲ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಹೊಳಿ ಆಗ್ತಾವಲ್ಲ ತಾತ, ಆಗ್ತದಾ? ಗೈಸ್ ಹೊಟ್ಟೆ ಹಸಿತಾಯಿತು ಅಂತ ಅಂದ್ಬಿಟ್ಟು ಬಾದಾಮಿ ಮಿಲ್ಕ್ ತೊಗೊಂಡೆ. ಚೆನ್ನಾಗಿದೆ, ಆದರೂ ಪ್ರಿಸರ್ವೇಟಿವ್ ಐಟಮ್ಸ್ ನಾನು ತಿನ್ನಲ್ಲ. ಹೊಟ್ಟೆ ಹಸಿತಾಯ್ತಲ್ಲ ಅಂತ ತೊಗೊಂಡೆ. 60 ರೂಪಾಯಿ ಬಾದಾಮಿ ಮೇಲು. ಇದ್ರ ಬದಲು ಈ ಕಡೆ ಬ್ರೇಕಿಗೆ ಬಂದಿದ್ದಿದ್ರೆ ಇಲ್ಲಿ ಸ್ವಲ್ಪ ಕೇಕು ಅದೆಲ್ಲ ಇತ್ತು. ನಾನು ಈ ಕಡೆ ಇದು ನೋಡೇ ಇಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ನಾನು ಡೈರೆಕ್ಟ್ ಅಲ್ಲೇ ಹೊರಟೋದೆ. ಇಲ್ಲಿ ಬಂದಿದ್ರೆ
ಕೇಕೆಲ್ಲ ತೊಗೊಬೋದಾಯ್ತು. ಅದೇ 60 ರೂಪಾಯಿಗೆ ಎಷ್ಟು ಮಿಸ್ಸು ಇರಲಿ, ಒಂದು ಎಕ್ಸ್ಪೀರಿಯೆನ್ಸು. ಏನಂತೀರಾ? ಮಾತೇ ಇಲ್ಲ. 10 ನಿಮಿಷ ಅಂತ ಅಂದ್ಬಿಟ್ಟು ಅವಾಗಿಂದ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀನಿ. ಮೋಸ್ಟ್ಲಿ ಬಂದರು ಅನಿಸುತ್ತೆ, ಅದೇ ಕಾರು. ಗೊತ್ತಾಯಿತು, ಈ ರಾಜಮೌಳಿ ಫಿಲಮಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನೋಡ್ತಾರಲ್ಲ, ಅದು ನೋಡ್ಕೊಂಡು ಕೂತಿದ್ದೀನಿ ಎಲ್ಲರೂ. ಈ ಗೈಸ್ ಅದೆಲ್ಲ ಗೈಸ್ ಕಾರು ಮಕ್ಕಾರ ಹೋದೆ ಅದೇ ಅಂದ್ಕೊಂಡು. ಗೈಸ್ ಇವ್ರ ಜೊತೆ ಇಲ್ಲಿ ಒಬ್ಬರು ತಾತ ಕೂತಿದ್ರು. ಅವರು ನಾನು ಈ ಊರವನೇ ಅನ್ಕೋಬಿಟ್ಟು ಏನಪ್ಪ ಅಂತ ಮಾತಾಡಿಸ್ತವ್ರೆ. ನಾನು ಅಂಕಲ್ ಹೇಳಿ ಅಂತ ನಾನು ನೀವೇನು 10 ನಿಮಿಷ ಅಂದವರು? ನೀವೇ ತಾನೇ 10 ನಿಮಿಷ ಅಂದವರು? 10 ನಿಮಿಷ ಅಂತ ಸಾರಿ ಮಿಸ್ ಆಯ್ತು. ಹೆಣ್ಮಕ್ಳ ಬಗ್ಗೆ ನಮಗೆ ಗೊತ್ತಿದೆಯಲ್ವಾ, ಯಾವಾಗ ಅಲಂಕಾರ ಮಾಡ್ಕೊಳ್ಳೋದೇ ಇರುತ್ತಲ್ವಾ, ಹಂಗಾಗಿ ನಾನು ಹೆಂಗ ಅನ್ಕೊಂಡೆ. ನೋಡ್ರಿ ಇದು ಕತೆ. ಚೆನ್ನಾಗಿ ಹೇಳಿದ್ರಿ. ನೀವೇನು 10 ನಿಮಿಷ ಅಂದವರು? ನೀವೇ ತಾನೇ 10 ನಿಮಿಷ ಅಂದವರು? ಮಾತೇ ನಿಲ್ಸಲ್ಲ. ಟಿವಿ ರೇಡಿಯೋನೇ ಬೇಡ. ಅದು ಚಮಕ್ ಪಡೋದು. ವಿಕ್ರಾಂತ್ ಗೈಸ್ ಫೈನಲಿ ಬಂದ್ವಿ ಗೈಸ್ ಅವ್ರ ಮನೆ ಹತ್ರ. ಓ ಸ್ವಾತಿ ಅವರಲ್ಲಿ ಕಾಣಿಸ್ತಾರೆ. ಅರೆ ಸ್ವಾತಿ ಅವರು ಫೋಟೋ ತೆಗೆಸ್ಕೊಳ್ಳೋದ ಗೈಸ್. ಇದು ಶಾಸ್ತ್ರ ಮಾಡ್ತವ್ರೆ ಅವರೆಲ್ಲ ಮಾಡ್ಬಿಟ್ಟವ್ರೆ. ಗೈಸ್ ಫ್ಯಾಮಿಲಿ ಫೋಟೋ ಗೈಸ್. ಅಂಕಲ್ ಒಳ್ಳೊಳ್ಳೆ ಪಂಚೆ ಎಲ್ಲ ಕುಡಿತಾವೆ ಫೋಟೋ ಶೂಟಿಗೆ. ಇವರಮ್ಮ ಬರ್ತಾ ಇಲ್ಲ, ಹೋಗ್ತಾ ಇಲ್ಲ. ಅದಕ್ಕೆ ಇವರು ನಾಳೆ ಇರ್ತಿರೋದ್ರಿಂದ ಹೋಗ್ರಿ ಅಂತ ಅವ್ರು. ನಮ್ಮ ಅದಕ್ಕೆ ಯಾರೋ ಹಿಂಗೆ ಕೈ ಮಾಡಿ ಹಂಗೆ ಕೈ ಮಾಡಿ ಅಂತ ಹೇಳ್ಕೊಡ್ತಾ ಇದ್ರು ಫ್ಯಾಮಿಲಿ ಫೋಟೋಕ್ಕೆ. ಯಾರು ಇನ್ನು ಕೈಯೇ ಮಾಡ್ತಾ ಇಲ್ಲ. ಅದೇ ಈ ಸೂಟು ಕೂತಿದ್ದೀವಿ ಇವಾಗ ಫ್ಯಾಮಿಲಿ. ಅವ್ರಿಗೆ ಗ್ಲಾಸಲ್ಲಿ ಕೂತ್ಕೊಬಿಟ್ಟವ್ರೆ ಲಾಸ್ಟಲ್ಲಿ. ಅದಕ್ಕೆಲ್ಲ ಜಾಸ್ತಿ ತಿನ್ಬೋದಂತ. ಗೈಸ್ ಹಳ್ಳಿಯ ವೈಟ್ ಶೂಟ 3 ಥರ ಪಲ್ಯ, ಉಪ್ಪಿನಕಾಯಿ, ಉಪ್ಪು, ಬಾದುಷಾ, ಪಲಾವ್ ಅಂಡ್ ಪಾಯಸ. ನೋಡಿ ಇನ್ನ ತಿಂತಾನೆ ಅವ್ರೆ ಲಾಸ್ಟಲ್ಲಿ ಕುತ್ಕೊಂಡ್ಬಿಟ್ಟು. ನಾನು ಎಲೆ ತೋರ್ಸಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ನಾವೆಲ್ಲ ನೋಡ್ಬಿಡ್ತೀವಿ ಎಷ್ಟು ಹಾಕ್ಸ್ಕೊತೀರಿ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಕುತ್ಕೊಂಡ್ಬಿಟ್ಟವ್ರು. ಒಳ್ಳೆ ಬ್ಯಾಟಿಂಗ್ ಮಾಡವ್ರೆ ಗೈಸ್. ಹಾಡು ಹೇಳ್ತಾವ್ರೆ ಗೈಸ್. ಫಿಲಮ್ ಸಾಂಗ್ ಹಾಡಲ್ವಾ ಗೈಸ್? ವಿಕ್ರಾಂತ್ ಕೋಲ್ ಹಿಡ್ಕೊಂಡು ರೋದ್ನೆ ಕೊಡ್ತಾವನೆ ಅಜ್ಜಿಗೆ, ಬೇಜಾನ್ ರೋದ್ನೆ ಕೊಡ್ತಾವನೆ ಗೈಸ್. ಹಳೆ ಕಾಲದ ತರ ತಿನ್ನಕ್ಕಾಗ್ದಿರನೆ ಲೋಟಕ್ಕೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಕಾರಲ್ಲಿ ಹೋಗ್ತಾ ತಿನ್ಕೊಂಡು ಹೋಗ್ತೀನಿ ಗೈಸ್. ಮತ್ತೆ ಫೋಟೋ ತೆಗೀರಿ ಇಲ್ಲಿ ಚೆನ್ನಾಗಿ ಬರುತ್ತೆ ಅಂತಂದ್ರು. ಬಂದೆ, ಇಲ್ಲಿ ನೋಡಿದ್ರೆ ಇವ್ರದ್ದು ಫೋಟೋ ಶೂಟ್ ನಡೀತೈತೆ. ಪೋಸ್ಗಳು ನೋಡಿ ಗೈಸ್, ಪೋಸ್ಗಳು. ನೆಕ್ಸ್ಟು ನೀವು ಮದುವೆ ಆದಮೇಲೆ ಎಲ್ಲ ರೆಡಿ ಆಗಿಬಿಡಿ ಇದೇ ಥರ ಪೋಸ್ಗಳೆಲ್ಲ ಕೊಡೋಕ್ಕೆ. ಅಣ್ಣ ಒಂದು ನಿಮಿಷ ಇರಿ. ಸರಿಯಾಗಿ ಹೊಡಿತೀನಿ ಆಂಟಿ ಬಂದು 5 ನಿಮಿಷ. ಊರಲ್ಲಿ ಫೋಟೋ ಹೊಡಿಯೋದಕ್ಕೆ ಹೊಡ್ಸ್ಕೊಬ ಅಂತಾರೆ. ಅದಕ್ಕೆ ಸರಿಯಾಗಿ ಹೊಡಿತೀನಿ ಅಂತವ್ರೆ ಕ್ಯಾಮ್ರಾ ಮ್ಯಾನ್. ಅದು ತೆಗ್ದಿಲ್ಲ ಅಂದ್ರೆ ಅವಾಗಿಂದ ಅದು ತೆಗಿಬೇಕು. ಹುಷಾರಾಗಿ ನೋಡ್ಕೊಳ್ಳಿ ಆಯ್ತಾ? ಈಗ ನಾನು ಹೋಗ್ಬಿಟ್ಟು ಬರ್ತೀನಿ. ಅನುಮತಿ ಕೊಡಿ.
ನಮಸ್ಕಾರ. ಆಯ್ತು ಹೋಗಿ ಸರ್.